ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ HOT ಸ್ಮಾರ್ಟ್ ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ ಫೋನ್ನ ಬೇಸಿಕ್ ವೇರಿಯಂಟು 10,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 4GB RAM ಮತ್ತು 64GB ಸ್ಟೋರೇಜ್ನ ವೇರಿಯಂಟು. ಈ ಒಂದು ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ 10,000 ಪ್ರೈಸ್ ರೇಂಜ್ಗೆ ಈ ಒಂದು ಫೋನಲ್ಲಿ 90 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇನ ಹಾಕಿರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ ಈ ಒಂದು ಪ್ರೈಸ್ ರೇಂಜ್ಗೆ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಒಂದು ಸೈಡು 90 Hz ರಿಫ್ರೆಶ್ ರೇಟ್ ಅಂತ ಬರೆದ್ರೆ, ಇನ್ನೊಂದು ಕಡೆ Helio G85 ಅಂತ ಬರೆದಿರುವಂಥದ್ದು. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ ಫಸ್ಟ್ ಲುಕ್ಕಲ್ಲಿ ಡೀಸೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಲುಕ್ ವೈಸು. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ನಿಮಗೆ 10 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾ ಇರುವಂಥದ್ದು. 18 ವ್ಯಾಟ್ ನೀಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ, ಬಟ್ 10 ವ್ಯಾಟ್ ಕೂಡ ನನಗನ್ನಿಸ್ತಂಗೆ ಓಕೆ ಈ ಒಂದು ಪ್ರೈಸ್ ರೇಂಜಿಗೆ. ಮತ್ತು ಬಾಕ್ಸ್ ಒಳಗೆ ಮೈಕ್ರೋ USB ಡಾಟಾ ಕೇಬಲ್ ಇರುವಂಥದ್ದು, ಟೈಪ್ ಎ ಇಂದ ಮೈಕ್ರೋ USB, ಒಂದು ಒಳ್ಳೆ ಕ್ವಾಲಿಟಿ ಕೇಬಲ್ ಇದಾಗಿದೆ. ಜೊತೆಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡೆಲ್ಲ ಇದೆ. ಅದನ್ನು ಬಿಟ್ಟರೆ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು. ಮತ್ತು ಈ ಒಂದು ಬಾಕ್ಸ್ ಒಳಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದಾಗಿದೆ. ಹಾರ್ಡ್ ಕೇಸ್ ಆಯ್ತಾ ಇದು, ಸೊ ಒಳ್ಳೆ ಕ್ವಾಲಿಟಿಯ ಕೇಸ್ ಇದಾಗಿದೆ. ಜೊತೆಗೆ ಬಾಕ್ಸ್ ಒಳಗೇ ಒಂದು ಸ್ಕ್ರೀನ್ ಗಾರ್ಡನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೆನೂ ಸಹ ಒಂದು ಬಾಕ್ಸ್ ಒಳಗೆ ನಿಮಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನಿಗೆ ಬಂತು ಅಂತ ಅಂದರೆ ಈ ಪ್ರೈಸಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಬಿಲ್ಡ್ ಅಂತ ನನಗೆ ಫಸ್ಟ್ ಇಂಪ್ರೆಷನಲ್ಲಿ ಅನ್ನಿಸ್ತಾ ಇರುವಂಥದ್ದು. ಇನ್ನು ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಇನ್ನು ಡೈರೆಕ್ಟಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋಣ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ ಅವರು, ಬಾಕ್ಸ್ ಒಳಗೆ ಸ್ಕ್ರೀನ್ ಗಾರ್ಡ್ ಕೊಟ್ಟಿದ್ರೆ ಹಾಕೊಬೇಕಾಗತ್ತೆ ನೀವು. ಇದರಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಲೆವೆಲ್ಗೆ ಕಡಿಮೆ ಇರುವಂಥದ್ದು, ಬಾಟಮ್ ಒಂದು ಸ್ವಲ್ಪ ಬೆಸಲ್ ಜಾಸ್ತಿ ಅಂತ ಅನ್ನಿಸ್ತದೆ. ಫ್ರಂಟಿಂದ ಒಂದು ರೀತಿ ತುಂಬ ದೊಡ್ಡ ಡಿಸ್ಪ್ಲೇ ಆಗಿರೋದ್ರಿಂದ ಒಂದು ರೀತಿ ಚೆನ್ನಾಗಿ ಕಾಣುತ್ತೆ. ಇನ್ನು ಎಂದಕ್ಕೆ ಬಂತು ಅಂತ ಅಂದರೆ ಒಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು, ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ಕನ್ನು ಹೊಂದಿರುವಂಥದ್ದು ಆಯಿತಾ. ಸ್ಮಡ್ಜಸ್ ಏನು ನಾನು ಯೂಸ್ ಮಾಡ್ದಂಗೆ ಆಗಿಲ್ಲ, ಬ್ಯಾಕ್ ಕವರ್ ಹಾಕೊಂಡ್ರೆ ಒಳ್ಳೆದು, ಸ್ಕ್ರ್ಯಾಚ್ ಆಗಿಬಿಡೋದಿಲ್ಲ ಅಂತ ಅಂದರೆ. ಹಿಂದ್ಗಡೆಯಿಂದ ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗೇ ಕಾಣುತ್ತೆ ಒಂದು ಕಲರು. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಿರುವಂಥದ್ದು ಮತ್ತು ಕ್ವಾಡ್ LED ಫ್ಲ್ಯಾಶ್ ಇದೆ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಸಹ ಹಿಂದನೇ ಇರುವಂಥದ್ದು. ಪರವಾಗಿಲ್ಲ ಒಂದು ಲೆವೆಲ್ಗೆ ಹಿಂದ್ಗಡೆಯಿಂದ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಆಗಲಿ ಹೇಳಿದಂಗೆ ಮೈಕ್ರೋ USB ಪೋರ್ಟ್ ಇದೆ, 3.5mm ಹೆಡ್ಫೋನ್ ಜಾಕ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ಸ್ ಇರುವಂಥದ್ದು. ಇದು ಪ್ಲಾಸ್ಟಿಕ್ ಫ್ರೇಮನ್ನು ಹೊಂದಿರುವಂಥದ್ದು. ವೆಯ್ಟ್ ಒಂದು ಲೆವೆಲಿಗಿದೆ ಆಯಿತಾ, ಏನಕ್ಕೆ ತುಂಬ ದೊಡ್ಡ ಬ್ಯಾಟ್ರಿ ಇರುವಂಥದ್ರಿಂದ ವೆಯ್ಟ್ ಒಂದು ಲೆವೆಲಿಗಿದೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ನನಗಂತೂ ಅನ್ನಿಸ್ತು. ಕೆಟ್ಟದಾಗಿದೆ ಗುರು ಅಂತ ಅನ್ನಿಸ್ಲಿಲ್ಲ ನನಗೆ, ಚೆನ್ನಾಗಿದೆ, ಪರವಾಗಿಲ್ಲ. ಈ 10,000 ರೂಪಾಯಿಗೆ ಕೊಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಒಂದು ಫೋನಲ್ಲಿ 6.82 ಇಂಚಿನ ತುಂಬ ದೊಡ್ಡ ಡಿಸ್ಪ್ಲೇ ಇರುವಂಥದ್ದು. ಮೀಡಿಯಾ ಕನ್ಸಂಪ್ಷನ್ಗಂತೂ ತುಂಬ ಚೆನ್ನಾಗಿದೆ. ಆದರೆ ಈ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಕೇವಲ HD+ ರೆಸಲ್ಯೂಷನ್ ಹೊಂದಿರುವಂಥದ್ದು ಬೇಜಾರಾಗುವಂಥ ವಿಷಯ. ಮತ್ತು ಬ್ರೈಟ್ನೆಸ್ ಕೂಡ ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತಿಲ್ಲ. ಬಿಸಿಲಿಗೆ ಹೋದರೆ ಒಂದು ಲೆವೆಲಿಗೆ ಡಿಮ್ ಆಗುತ್ತೆ ಅಂತ ಅನ್ನಿಸ್ತು, ಇನ್ನೂ ಸ್ವಲ್ಪ ಜಾಸ್ತಿ ಬ್ರೈಟ್ ಇರಬೇಕಾಗಿತ್ತು. ಆದರೆ ಈ ಒಂದು ಫೋನ್ ನಿಮಗೆ 90 Hz ರಿಫ್ರೆಶ್ ರೇಟ್ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೈಸ್ ರೇಂಜಿಗೆ ನಿಮಗೆ 10,000 ರೂಪಾಯಿ ಒಳಗಡೆ ಯಾವ ಫೋನಲ್ಲೂ ಕೂಡ ನಿಮಗೆ 90 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಫೋನ್ ಸಿಗೋದಿಲ್ಲ. ನನಗೆ ಅನಿಸ್ತಂಗೆ ಈ ಫೋನು ಚೀಪೆಸ್ಟ್ ಅಂದರೆ 90 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಫೋನ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಚೆನ್ನಾಗಿದೆ, ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಬ್ರೈಟ್ ಇರಬೇಕಾಗಿತ್ತು ಮತ್ತು ರೆಸಲ್ಯೂಷನ್ ಸ್ವಲ್ಪ ಜಾಸ್ತಿ ಇರಬೇಕಾಗಿತ್ತು, ಅಟ್ಲೀಸ್ಟ್ ಫುಲ್ HD ನೀಡಬೇಕಾಗಿತ್ತು. ಬಟ್ ಯೂಶಲಿ 10,000 ರೂಪಾಯಿ ಒಳಗಡೆ ಫೋನಲ್ಲಿ ನಿಮಗೆ ಎಲ್ಲರೂ ಕೂಡ HD+ ಕೂಡ ನೀಡ್ತಾರೆ. ಕೆಲವು ಫೋನ್ಗಳಲ್ಲಿ ನಿಮಗೆ ಫುಲ್ HD ಕೂಡ ಸಿಗುತ್ತೆ. 90 Hz ನೀಡಿಬಿಟ್ಟು ಕಾಂಪನ್ಸೇಟ್ ಮಾಡಿದರೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಡಿಸ್ಪ್ಲೇ ಓಕೆ ಅಂತೀನಿ ಒಂದು ಪ್ರೈಸೊಂದಿಗೆ 90 Hz ನೀಡಿರೋದ್ರಿಂದ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 6GB RAM ಮತ್ತು 64GB ಸ್ಟೋರೇಜ್ ಮತ್ತು ಇನ್ನೊಂದು 4GB RAM ಮತ್ತು 64GB ಸ್ಟೋರೇಜು. ಬೇಸಿಕ್ ವೇರಿಯಂಟ್ 10,000 ರೂಪಾಯಿಗೆ ಲಾಂಚ್ ಆಗ್ತದೆ. 10,000 ರೂಪಾಯಿಗೆ ಒಂದು ಒಳ್ಳೆ ರೀಸನಬಲ್ ಪ್ರೈಸ್ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನ್ ಒಂದು ಗೇಮಿಂಗ್ ಪ್ರೋಸರ್ ಇರುವಂಥದ್ದು. Helio G85 ಪ್ರೋಸರು ತುಂಬ ಒಳ್ಳೆಯ ಪ್ರೋಸರ್ ಇದಾಗಿದೆ. ಈ ಒಂದು ಪ್ರೈಸ್ ರೇಂಜಿಗೆ ಸಖತ್ ಒಳ್ಳೆ ಪ್ರೋಸರ್ಗಳು ಆಯಿತಾ. ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಒಳ್ಳೆ ಪ್ರೋಸರ್ ಹೊಂದಿರುವಂಥ ಫೋನ್ ಸಿಗುತ್ತೆ ಅಂತ ಅನ್ಸಲ್ಲ. ಯೂಶಲಿ ಈ ಪ್ರೈಸ್ ರೇಂಜಲ್ಲಿ ಕೆಲವೊಂದು ಫೋನ್ಗಳಲ್ಲಿ ಇದೇ ಪ್ರೋಸರ್ ಇದೆ. ಸೊ G85 ತುಂಬ ಒಳ್ಳೆ ಪ್ರೋಸರು. 10,000 ರೂಪಾಯಿಗೆ ನಾನು ಆರಾಮಾಗಿ ಕೊಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಥದ್ದು ಬೆಂಚ್ ಮಾರ್ಕ್ ನಾನು ಚೆಕ್ ಮಾಡಿದಾಗ ಸುಮಾರು 2,20,000-25,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಸೊ ಪರವಾಗಿಲ್ಲ, ಒಂದು ಪ್ರೈಸ್ ರೇಂಜಿಗೆ ಒಂದು ಮಿಡ್ ಎಂಡ್ ಪ್ರೋಸರ್ ಇದಾಗಿದೆ, ನನಗೆ ಇಂಪ್ರೆಸ್ ಮಾಡ್ತು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ರಿಯರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು ಆಯಿತಾ. ನಾಮಕಾವಸ್ಥೆ ಒಂದು ಫೋನಲ್ಲಿ 3 ಕ್ಯಾಮ್ರಾ ಹಾಕೋರ ಅವಶ್ಯಕತೆ ಇರಲಿಲ್ಲ.
ನನಗನ್ನಿಸ್ತಾ ಒಂದೇ ಕ್ಯಾಮ್ರಾ ಅಂತ ಹೇಳ್ಬೋದು. ಮೇನ್ ಸೆನ್ಸರ್ ಬಂದುಬಿಟ್ಟು 48 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್ ಇದಾಗಿದೆ. ಇದು ತೆಗೆಯುವಂಥ ಫೋಟೋ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಡೇ ಲೈಟಲ್ಲಿ ಒಂದು ಒಳ್ಳೆಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಫೋಟೋ ಸಂಪಲ್ಸ್ ತೋರಿಸ್ತಾ ಇದ್ದೀನಿ, ಚೆನ್ನಾಗಿದೆ. ಕಲರ್ಸ್ ಎಲ್ಲ ಒಂದು ಲೆವೆಲ್ಗೆ ಆ್ಯಕ್ಯುರೇಟ್ ಆಗಿದೆ, ಕ್ರಿಸ್ಪ್ ಆಗಿರುವಂಥದ್ದು. ನನಗೆ ಪ್ರೈಸನ್ಸ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಡೆಪ್ ಸೆನ್ಸರ್ ಇರುವಂಥದ್ದು ಆಯಿತಾ. ಡೆಪ್ ಸೆನ್ಸರ್ನ ಅವಶ್ಯಕತೆ ಇರಲಿಲ್ಲ, ಸುಮ್ಮನೆ ನಾಮಕ ಅವಸ್ಥೆ ಹಾಕೋರೆ. ಮತ್ತು ಇನ್ನೊಂದು AI ಕ್ಯಾಮ್ರಾ ಅಂತ ಏನೋ ಹಾಕೋರು ಆಯಿತಾ. ಅದರ ಅವಶ್ಯಕ ಏನಕ್ಕೆ ಯೂಸ್ ಮಾಡಿದೆ ಅಂತ ಗೊತ್ತಿಲ್ಲ ನನಗೆ, ಬಟ್ ಇನ್ನೊಂದು ಸೆನ್ಸಾರ್ ಇದೆ. ಆ ಕಂಪ್ನಿಯವರೇ ಹೇಳಿಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ. ಸೊ ಸುಮ್ಮನೆ ಇನ್ನೊಂದು ಸೆನ್ಸಾರ್ ಹಾಕೋರು ಅಷ್ಟೇ. ಸೊ ಅದು ಬಿಟ್ಟರೆ ಇದರಲ್ಲಿ ಕ್ವಾಡ್ LED ಫ್ಲ್ಯಾಶ್ ಇದೆ. ಸೊ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದ್ರಿ ಅಂತ ಅಂದರೆ 8 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಈ ಒಂದು ಸೆನ್ಸಾರ್ ಡೇ ಲೈಟಲ್ಲಿ ಲೈಟ್ ಚೆನ್ನಾಗಿದೆ ಅಂತಂದರೆ ಒಳ್ಳೆ ಫೋಟೋ ತೆಗೆಯುತ್ತೆ, ತುಂಬ ಡೀಟೇಲ್ನ ಹೊಂದಿರುವಂಥ ಫೋಟೋ ಅಂತ ತೆಗೆಯುತ್ತೆ. ಅದೇ ಒಳಗಡೆ ಇಂಡೋರಿಗೆ ಬಂದ್ರಿ ಅಂದರೆ ಲೈಟ್ ಸ್ವಲ್ಪ ಕಡಿಮೆ ಇದೆ ಅಂತ ಅಂದರೆ ಒಂದು ಸ್ವಲ್ಪ ಸ್ಕಿನ್ ಎಲ್ಲ ಸ್ಮೂತ್ ಆಗುತ್ತೆ ಅಂತ ಅನ್ನಿಸ್ತು. ಆ ಫೋಟೋ ಸ್ಯಾಂಪಲ್ಸ್ನ ತೋರಿಸ್ತದೆ, ನೀವೇ ಜಡ್ಜ್ ಮಾಡ್ಬೋದು. ಪರವಾಗಿಲ್ಲ ಅಂತಿಂಗ್ರು. ಈ ಕ್ಯಾಮ್ರಾನು ಹೆವಿ ಇಂಪ್ರೆಸಿವ್ ಆಗಿದೆ ಅನ್ನೋ ಒಂದು ಪ್ರೈಸೊಂದಿಗೆ ಚೆನ್ನಾಗಿದೆ, ಪರವಾಗಿಲ್ಲ, ಕೆಲಸವನ್ನು ಮಾಡುತ್ತೆ. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡನ್ನು ಮಾಡ್ತವೆ. ಪರವಾಗಿಲ್ಲ, ಇದು ಕೂಡ ನನಗೆ ಕ್ಯಾಮ್ರಾನ ಇಂಪ್ರೆಸಿವ್ ಅನ್ನಲ್ಲ, ಈ ಪ್ರೈಸೊಂದಿಗೆ ತಕ್ಕಂಗೆ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಾನೆ ಒಂದು ಫೋನಲ್ಲಿ ರೇರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಒಂದು ಲೆವೆಲ್ಲಿಗೆ ಫಾಸ್ಟಾಗಿದೆ. ಸೊ ಚೆನ್ನಾಗಿದೆ, ಪರವಾಗಿಲ್ಲ, ಫಾಸ್ಟಾಗೇ ಅನ್ಲಾಕ್ ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು ಗಮನಿಸ್ತಾ ಇದ್ದೀರಾ. ಇದು ಕೂಡ ಪರವಾಗಿಲ್ಲ ಗುರು, ಫಾಸ್ಟಾಗಿದೆ, ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಒಂದು ಒಳ್ಳೆ ವಿಷಯದಲ್ಲಿ ಇಷ್ಟಪಡ್ತೀನಿ. ನಾವು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಎಷ್ಟೇಳಿ 6000, ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆರಾಮಾಗಿ ಅನ್ನಿಸ್ತಂಗೆ 2 ದಿನ ಕೇವಲ HD+ ಡಿಸ್ಪ್ಲೇ, ಮಾಡ್ರೇಟ್ ಯೂಸ್ಗೆ 2 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಆದರೆ ಬಾಕ್ಸ್ ಒಳಗೇ ಕೇವಲ 10 ವ್ಯಾಟ್ನ ಚಾರ್ಜರ್ ನೀಡಿರುವಂಥದ್ದು ಬೇಜಾರಾಗುವಂಥ ವಿಷಯ. 10 ವ್ಯಾಟ್ ಅಂತ ಅಂದರೆ ಯೂಶಲಿ 10,000 ರೂಪಾಯಿ ಒಳಗಡೆ ಫೋನಲ್ಲಿ ಎಲ್ಲರೂ ಕೂಡ 10 ವ್ಯಾಟನ್ನೇ ನೀಡ್ತಾರೆ. ಇವರು ಕೂಡ 10 ವ್ಯಾಟನ್ನೇ ನೀಡಿರುವಂಥದ್ದು. ಸ್ವಲ್ಪ ಜಾಸ್ತಿ ನೀಡ್ಬೋದಾಗಿತ್ತು, ಇನ್ನೂ ಇಂಪ್ರೆಸ್ ಆಗ್ತಾ ಇತ್ತು. ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ Android 11 ಬೇಸ್ ರನ್ ಆಗ್ತಿರುವಂಥ Infinix ಅವ್ರದ್ದು XOS ಅಂತ ಆಯಿತಾ. ಈ ಒಂದು XOS ನನಗೇನೋ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ಸುಮಾರಾಗಿದೆ ಆಯಿತಾ. ಲ್ಯಾಗ್ ಅಂತೂ ಆಗಲ್ಲ, ಬೇಡದಿರುವಂಥ ಅಪ್ಲಿಕೇಶನ್ ತುಂಬ ಇದೆ. ಅದು ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಯೂಸರ್ ಇಂಟರ್ಫೇಸ್ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಇದು 90 Hz ಆಗಿರೋದ್ರಿಂದ ತುಂಬ ಸ್ಮೂತಾಗಿ ರನ್ ಆಗುತ್ತೆ. ಬಟ್ OS ನನಗೇನು ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ, XOS. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಲೌಡ್ ಅಷ್ಟೊಂದು ಜೋರಾಗಿ ಕೇಳುತ್ತೆ ಅಂತ ಅನ್ನಿಸ್ಲಿಲ್ಲ, ಬಟ್ ಓಕೆ, ಈ ಪ್ರೈಸೊಂದಿಗೆ ಓಕೆ ಅಂತ ಅನ್ನಿಸ್ತು ನನಗೆ. ಇನ್ನು ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ ಎಲ್ಲ ಬೇಸಿಕ್ ಸೆನ್ಸರ್ಸ್ಗಳನ್ನ ಹಾಕಿದ್ದಾರೆ ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈನ ಕೂಡ ಇದು ಸಪೋರ್ಟ್ ಮಾಡುತ್ತೆ. ನೀವು ಹಾಗಾದರೆ ಕೇಳ್ಬೋದು, ಈ ಒಂದು ಫೋನನ್ನು 10,000 ಪ್ರೈಸೊಂದಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೆ ಈ ಒಂದು ಪ್ರೈಸೊಂದಿಗೆ 10,000 ರೂಪಾಯಿಗೆ ಇದು ನೀಡ್ತಾ ಇರುವಂಥ ಸ್ಪೆಸಿಫಿಕೇಶನ್ ರೀಸನಬಲ್ ಆಗಿದೆ ಅಂತ ನನಗನ್ನಿಸ್ತಂಗೆ. ನೀವು 10,000 ರೂಪಾಯಿಗೆ ಬೇರೆ ಯಾವ ಫೋನ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಶನ್ ಸಿಗುತ್ತೆ. ಕೆಲವೊಂದು ಸ್ಪೆಸಿಫಿಕೇಷನಲ್ಲಿ ಇದು ಚೆನ್ನಾಗಿರ್ಬೋದು, ಇನ್ನು ಕೆಲವೊಂದರಲ್ಲಿ ಆ ಫೋನ್ಗಳು ಚೆನ್ನಾಗಿರ್ಬೋದು. ಆದರೆ 10,000 ರೂಪಾಯಿಗೆ ಇದು ರೀಸನಬಲ್ ಆಗಿದೆ ಅಂತ ನಾನಂತೂ ಹೇಳ್ತೀನಿ. 10,000 ರೂಪಾಯಿಗೆ ಯೂಶಲಿ ಕೆಲವೊಂದು ಫೋನ್ಗಳಲ್ಲಿ, ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ನಿಮಗೆ HD+ ಡಿಸ್ಪ್ಲೇ ಸಿಗುತ್ತೆ. ಕೆಲವೊಂದು ಫೋನ್ಗಳಲ್ಲಿ ಫುಲ್ HD ಕೂಡ ಸಿಗುತ್ತೆ. ಮತ್ತು ಇದರಲ್ಲಿರುವಂಥ ಪ್ರೋಸೆಸರ್ ಒಳ್ಳೆ ಪ್ರೋಸೆಸರ್. ಒಂದು ಪ್ರೈಸನ್ಗೆ ಇದಕ್ಕಿಂತ ಒಳ್ಳೆ ಪ್ರೋಸೆಸರ್ ಈ ಒಂದು 10,000 ರೂಪಾಯಿಗೆ ಸಿಗುತ್ತೆ ಅಂತ ಅನಿಸಲ್ಲ. Helio G85 ಒಳ್ಳೆ ಪ್ರೋಸೆಸರ್. ಇದನ್ನು ಬಿಟ್ಟರೆ ಈ ಒಂದು ಫೋನ್ದಿರುವಂಥ ಬ್ಯಾಟರಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉಳಿದಂಗೆ ನನಗನ್ನಿಸ್ತಂಗೆ ಆಲ್ಮೋಸ್ಟ್ ಬೇರೆ ಫೋನ್ಗಳು ಕೂಡ ಸಿಮಿಲರ್ ಸ್ಪೆಕ್ಕನ್ನು ಆಫರ್ ಮಾಡ್ತಾರೆ. ಸೊ ಇದು ರೀಸನಬಲ್ ಆಗಿದೆ, ಒಂದು ಆಪ್ಷನ್ ಆಗಿ ಇಟ್ಕೊಬೋದು ಅಂತ ನನಗೊಂದು ಅನ್ನಿಸ್ತಾ ಇರುವಂಥದ್ದು. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.